ಕಮಿಷನರ್ ಆಫೀಸ್ ಕಡೆ ಯಾಕೆ ಹೋಗ್ತಿದ್ದೇವೆ? ಮಾಮ್, ಏನಾದರೂ ಪ್ರಾಬ್ಲಮಾ ಎಂದು ಗಂಭೀರವಾಗಿ ಕೂತಿದ್ದ ತನ್ನಮ್ಮನನ್ನು ಪ್ರಶ್ನಿಸಿದನು. ಈಗ ಅಲ್ಲಿಗೆ ಹೋಗ್ತೀವಲ್ಲ, ನಿಮಗೆ ತಿಳಿಯುತ್ತೆ ಎಂದು ಗಂಭೀರವಾಗಿ ಹೇಳಿ ಫೋನ್ ಓಪನ್ ಮಾಡಿ ತಮ್ಮ ಪಿಎಗೆ ಮೆಸೇಜ್ ಮಾಡುತ್ತಿದ್ದರು. ಇತ್ಲ ಅವರ ಕಾರನ್ನು ಹಿಂಬಾಲಿಸಿ ಬರುತ್ತಿದ್ದ ಮುನಿಸ್ವಾಮಿ ಅವರ ಕಾರು ಸೈಡ್ಗೆ ಹಾಕಿ ನೀಲಾಂಬರಿ ಅವರಿಂದ ಬಂದ ಮೆಸೇಜ್ ನೋಡಿ ಕಾರ್ನ ಕಮಿಷನರ್ ಆಫೀಸ್ನತ್ತ ತಿರುಗಿಸಿದರು. ಸ್ವಾಮಿ ಅಂಕಲ್, ಕಾರ್ ಯಾಕೆ ಮಲ್ಲೇಶ್ವರಂ ಕಡೆ ಹೋಗದೆ ಈ ಕಡೆ ಎಡ ರೋಡಿನಲ್ಲಿ ಹೋಗುತ್ತಿದೆ? ಏನಾದರೂ ಪ್ರಾಬ್ಲಮಾ ಎಂದು ವಾಸುಕಿ ಕಾರ್ ಡ್ರೈವ್ ಮಾಡುತ್ತಿದ್ದ ನೀಲಾಂಬರಿ ಅವರ ಪಿಎ ಮುನಿಸ್ವಾಮಿ ಅವರನ್ನು ಕೇಳಿದನು. ಹೌದು ವಾಸುಕಿ, ಒಂದು ಪ್ರಾಬ್ಲಮ್ ಆಗಿದೆ, ಅದಕ್ಕಾಗಿ ಕಮಿಷನರ್ ಆಫೀಸ್ ಕಡೆ ಹೋಗ್ತಿರೋದು. ನೀವೇ ಬರ್ತಿದ್ದೀರಲ್ಲ, ಗೊತ್ತಾಗ್ತದೆ ಏನು ಪ್ರಾಬ್ಲಮ್ ಅಂತ ಎಂದು ಹೇಳಿದಾಗ ತಲೆ ಆಡಿಸಿದ ವಾಸುಕಿ ಯಾವ ವಿಷಯದ ಕುರಿತು ಕಮಿಷನರ್ ಆಫೀಸ್ಗೆ ಹೋಗುತ್ತಿರುವುದು ಎಂದು ಯೋಚಿಸುತ್ತಿದ್ದ. ಮಾಮ್, ಎನಿ ಸೀರಿಯಸ್ ಮ್ಯಾಟರ್? ನೀವು ತುಂಬ ಕೋಪದಲ್ಲಿರುವಾಗಿದೆ. ಏನೇ ಪ್ರಾಬ್ಲಮ್ ಇದ್ದರೂ ಹೇಳಿ, ಸಾಲ್ವ್ ಮಾಡೋಕ್ಕೆ ನಾನಿದ್ದೇನಲ್ವಾ ಎಂದ. ಕಮಿಷನರ್ ಆಫೀಸ್ ಮುಂದೆ ಕಾರ್ ನಿಂತಾಗ ಹೇಳಿದ ಅಗಸ್ತ್ಯ ತನ್ನ ತಾಯಿಯನ್ನು ನೋಡಿ ಕೇಳಿದನು. ಪ್ರಾಬ್ಲಮ್ ನನಗಲ್ಲ, ನಿನಗೆ ಇರೋದು. ಈಗ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದೆಯಲ್ಲ, ಬಾ ಎಂದು ಹೇಳಿ ಒಳಗೆ ಹೆಜ್ಜೆ ಹಾಕಿದರು. ಅವರ ಹಿಂದೆ ಬಂದಿದ್ದ ಮುನಿಸ್ವಾಮಿ ಅವರು ಕಾರ್ ನಿಲ್ಲಿಸಿ ನೀಲಾಂಬರಿಯವರನ್ನು ಹಿಂಬಾಲಿಸಿದರು. ವಾಸು, ಮಾಮ್, ಯಾಕೆ ಇಷ್ಟೊಂದು ಸೀರಿಯಸ್ ಆಗಿದ್ದೀರಾ? ಇವಾಗ ಯಾಕೆ ಕಮಿಷನರ್ ಆಫೀಸ್ಗೆ ಬಂದಿರೋದು ಎಂದು ತನ್ನ ಪಕ್ಕ ನಿಂತ ಗೆಳೆಯ ತನ್ನ ಗೊಂದಲದಲ್ಲಿ ಕೇಳಿದನು. ಗೊತ್ತಿಲ್ಲ ಅಗಸ್ತ್ಯ, ಏನೋ ಸೀರಿಯಸ್ ಆದ ಮ್ಯಾಟರ್ ಇರಬೇಕು. ಈಗ ಒಳಗೆ ಹೋಗ್ತೀವಲ್ಲ, ಗೊತ್ತಾಗುತ್ತೆ ಎಂದು ವಾಸುಕಿ ಹೇಳಿದನು. ಸರಿ ಬಾ, ಏನು ವಿಷಯ ಅಂತ ತಿಳಿಯೋಣ. ಮೇ ಬಿ ನನ್ನ ಗೆಸ್ ಕರೆಕ್ಟ್ ಇದ್ದರೆ ಮಾರ್ನಿಂಗ್ ನಾನು ಹೊಡೆದ ಫೈನಲ್ ಇಯರ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಗಳ ಮ್ಯಾಟರ್ ಅನಿಸುತ್ತೆ ಎಂದು ಕೂಲಾಗಿ ಹೇಳಿ ಕಮಿಷನರ್ ಕ್ಯಾಬಿನ್ ಒಳಗೆ ಬಂದಿದ್ದ. ಅವನ ಊಹೆ ಸರಿ ಎನ್ನುವಂತೆ ಅಲ್ಲಿ ಬ್ಯಾಂಗ್ಳೂರಿನ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು, ರಾಜಕೀಯ ನಾಯಕರು ಹಾಗೂ ಬ್ಯಾಂಗಲೂರಿನ ಹೆಸರಾಂತ ಲಾಯರ್ ಅಲ್ಲಿದ್ದರು. ಎಲ್ಲ ಬಂದಾಯ್ತಲ್ಲ, ನೀಲಾಂಬರಿ ಮೇಡಮ್ ಬನ್ನಿ ಕೂತ್ಕೊಳ್ಳಿ ಎಂದು ಕಮಿಷನರ್ ತಾವೇ ಎದ್ದು ನೀಲಾಂಬರಿ ಅವರಿಗೆ ಮರ್ಯಾದೆ ಸೂಚಿಸಿದಾಗ ಅವ್ರಿಗೆ ಕೂರುವಂತೆ ಸನ್ನೆ ಮಾಡಿದ ನೀಲಾಂಬರಿಯವರು ತಮ್ಮನ್ನು ಕೋಪದಲ್ಲಿ ದಿಟ್ಟಿಸಿ ನೋಡುತ್ತಿದ್ದ ರಾಜಕೀಯ ನಾಯಕರು, ಫೇಮಸ್ ಲಾಯರ್, ಬಿಸ್ನೆಸ್ ಮ್ಯಾನ್ಗಳ ನೋಟಕ್ಕೆ ಹೆದರದೆ ಸೋಫಾ ಮೇಲೆ ಕಾಲ ಮೇಲೆ ಕಾಲು ಹಾಕಿ ಕೂತಿದ್ದರು. ಏನು ವಿಷಯ ಕಮಿಷನರ್ ಸರ್? ಅರ್ಜೆಂಟಾಗಿ ನಮ್ಮ ಆಫೀಸ್ಗೆ ಬನ್ನಿ, ನಿಮ್ಮ ಮಗನ ಬಗ್ಗೆ ದೂರು ಬಂದಿದೆ ಅಂತ ಹೇಳಿದ್ರಿ. ಏನು ನನ್ನ ಮಗನ ಬಗ್ಗೆ ಕಂಪ್ಲೇಂಟ್ ಎಂದು ಗಂಭೀರವಾಗಿ ಕೇಳಿದರು. ಐ ಗೆಸ್ ಇಟ್ ಎಂದೆಲ್ಲರಿಗೂ ಕೇಳಿಸುವಂತೆ ಹೇಳಿದ ಅಗಸ್ತ್ಯ ಸ್ಟೈಲಾಗಿ ಹೋಗಿ ತನ್ನ ಅಮ್ಮನ ಪಕ್ಕ ಕುಳಿತುಕೊಂಡನು. ಅದೇನೆಂದರೆ ಮೇಡಮ್ ಎಂದು ಕಮಿಷನರ್ ಸರ್ ಹೇಳುವ ಮೊದಲೇ ಇತ್ತೀಚೆಗಷ್ಟೇ MLA ಆಗಿದ್ದ ದೇವರಾಜ್ ರೆಡ್ಡಿ ಎದ್ದು ನಿಂತು ಕೋಪದಲ್ಲಿ ನೀಲಾಂಬರಿ ಅವರತ್ತ ನುಗ್ಗಿದರು. ಏನಮ್ಮ, ನಿನ್ನ ಬಗ್ಗೆ ಕೇಳಿದ್ದೇನೆ. ಒಂಟಿ ಹೆಂಗ್ಸು, ಇರೋದು ಒಬ್ಬ ಮಗ, ಬ್ಯಾಂಗ್ಳೂರಿನಲ್ಲಿರುವ ಸಕ್ಸಸ್ಫುಲ್ ಬಿಸ್ನೆಸ್ ವಿಮೆನ್ ಅಂತ. ಆದರೆ ಎಂಥ ಮಗನನ್ನು ಸಾಕಿದ್ಯಾ? ರೌಡಿಸಮ್ ಮಾಡ್ತಾ ಇದ್ದಾನೆ, ನೋಡಿಲಿ ನಮ್ಮ ಮಕ್ಕಳಿಗೆ ಹೇಗೆ ಹೊಡೆದಿದ್ದಾನೆ ಅಂತ. ನಾನು MLA, ನನ್ನ ಭಯ ಇವನಿಗಿಲ್ಲ. ನನ್ನ ಮಗನಿಗೆ ಸಾಯುವಂತ ಹೊಡೆದಿದ್ದಾನೆ. ಸದ್ಯಕ್ಕೆ ನನ್ನ ಮಗನಿಗೆ ಹೆಚ್ಚೇನು ತೊಂದರೆ ಆಗಿಲ್ಲ. ಇಲ್ಲಿರುವ ಬ್ಯಾಂಗ್ಳೂರಿನ ಫೇಮಸ್ ಕ್ರಿಮಿನಲ್ ಲಾಯರ್ಸ್ ಮಗನನ್ನು ಕೋಮಕ್ಕೆ ಕಳಿಸಿದ್ದಾನೆ. ಅವರುಗಳ ಮಕ್ಕಳ ಕೈಕಾಲು ಮುರಿದಿದ್ದಾನೆ. ಎಷ್ಟು ಧೈರ್ಯ ಇದ್ದರೆ ಇವನು ಇದನ್ನೆಲ್ಲ ಮಾಡ್ತಾನೆ ಎಂದು ಹೇಳುತ್ತಾ ನೀಲಾಂಬರಿ ಅವರತ್ತ ನುಗ್ಗಿದರೆ ತನ್ನ ಅಮ್ಮನ ಕಡೆ ಕೈ ತೋರಿಸಿ ಹೆಗರಾಡುತ್ತಿದ್ದ MLA ಕೈ ಬೆರಳನ್ನು ಎಲ್ಲರೂ ಕಣ್ಣು ಮುಚ್ಚಿ ಬಿಡುವಷ್ಟರಲ್ಲಿ ಮುರಿದು ಹಾಕಿದವನು ಆತ ಕೂತಿದ್ದ ಚೇರ್ ಮೇಲೆ ಹೋಗಿ ಬೀಳುವಂತೆ ಮಾಡಿದ ಅಗಸ್ತ್ಯ ತನ್ನಮ್ಮನ ಸೈನಿಕನಂತೆ ಕೈ ಕಟ್ಟಿ ಮುಂದೆ ನಿಂತಿದ್ದನು. ಅವನು ಹೊಡೆದ ಹೊಡೆತಕ್ಕೆ ಕೈಬೆರಳು ಮುರಿದುಕೊಂಡು ತಾನು ಕೂತಿದ್ದ ಚೇರ್ ಮೇಲೆ ಬೀಳುವ MLAಗೆ ತಲೆ ತಿರುಗಿದಂತಾಗಿ ಕುಸಿದ. ವಾಟ್ ಈಸ್ ದಿಸ್ ನಾನ್ಸೆನ್ಸ್? ಕಮಿಷನರ್ ಸರ್, ನಿಮ್ಮ ಮುಂದೆ ಹೇಗೆ MLAಗೆ ಹೊಡೆಯುತ್ತಿದ್ದಾನೆ ನೋಡಿ. ಅವರು ಹೇಳಿದ್ದು ಸರಿ, ಪುಡಿ ರೌಡಿಯಂತೆ ವರ್ತಿಸ್ತಿದ್ದಾನೆ ಇವನು. ನೀಲಾಂಬರಿ ಮೇಡಮ್, ನೀವು ಬ್ಯಾಂಗ್ಳೂರಿನಲ್ಲಿ ಒಳ್ಳೆ ಹೆಸರು ಮಾಡಿರೋರು. ಆದರೆ ನಿಮ್ಮ ಮಗನ ಬಗ್ಗೆ ಹೇಳಲು ಅಸಹ್ಯವಾಗುತ್ತಿದೆ. ನಿಮಗೆ ಕಳಂಕವಿದ್ದಂತೆ ಇದ್ದಾನೆ. ಅವನ ಕೋಪ ನೋಡಿ ಹೇಗೆ ಹುರಿ ಹುರಿ ಎಂದು ಹುರಿಯುತ್ತಿದ್ದಾನೆ. ನಾನು ಕೇಸ್ ಫೈಲ್ ಮಾಡ್ತೀನಿ ಇವನ ಮೇಲೆ. ಬ್ಯಾಂಗ್ಳೂರಿನ ಫೇಮಸ್ ಕ್ರಿಮಿನಲ್ ಲಾಯರ್ ನಾನು. ಇದುವರೆಗೂ ಒಂದು ಕೇಸ್ ಸಹ ಸೋತಿಲ್ಲ ನಾನು. ಮನಸ್ಸು ಮಾಡಿದರೆ ನಿಮ್ಮ ಮಗ ಸಾಯುವ ತನಕ ಜೈಲಿನಲ್ಲಿ ಕೊಳೆವಾಗೆ ಮಾಡ್ತೇನೆ ಎಂದು ಲಾಯರ್ ಪ್ರಕಾಶ್ ಅಬ್ಬರಿಸಿದರು. ಓ ರಿಯಲಿ?
ಹಾಗಾದರೆ ಆರ್ ಡಿ ರಸ್ತೆ ಲಾಯರ್ ಆಫೀಸ್ 24 ಕೆಲಸ ಮಾಡ್ತಿದ್ದ 23 ವರ್ಷದ ಲಿಖಿತ ಎನ್ನುವ ಹೆಣ್ಣಿನ ಸಾವಿನ ಬಗ್ಗೆ ಕೇಸ್ ಓಪನ್ ಮಾಡಿಸ್ವೆ. ನಾನು ಅದರ ಜೊತೆ ಇಲ್ಲೀಗಲ್ ಆಗಿರುವ 400 ಕೋಟಿ ಆಸ್ತಿಯ ಮೇಲೂ ಕೂಡ ಕೇಸ್ ಹಾಕ್ತೇನೆ. ಗೆಳ್ತಿಯ ನನ್ನ ಜೊತೆ ನೀನು ಎಂದು ಅಗಸ್ತ್ಯ ವ್ಯಂಗ್ಯ ನಗುತ್ತಾ ಹೇಳಿದರೆ ಅವನ ಮಾತು ಕೇಳಿದ ಲಾಯರ್ ಪ್ರಕಾಶ್ ಬೆವತು ಹೋದರು. ವಾಟ್ ಈಸ್ ದಿಸ್ ಕಮಿಷನರ್ ಸರ್? ಇವನೇನೇನೋ ಇಮ್ಯಾಜಿನೇಷನ್ ಮಾಡಿಕೊಂಡು ಮಾತನಾಡುತ್ತಿದ್ದಾನೆ. ನೀಲಾಂಬರಿ, ನಿನ್ನ ಹಾಗೆಯೇ ನಿನ್ನ ಮಗನಿಗೂ ಕೆಟ್ಟ ಬುದ್ಧಿಯನ್ನು ಕಲಿಸಿದ್ಯಾ ಎಂದು ತಡವರಿಸಿದ. ಇಮ್ಯಾಜಿನೇಷನ್? ಆಹಾ, ನನ್ನ ಇಮ್ಯಾಜಿನೇಷನನ್ನು ಗೆಲ್ಲಕ್ಕಾಗುತ್ತಾ ನಿಮಗೆ? ತಾಕತ್ತಿದೆಯಾ? ಯಾವ ಆತ್ಮವಿಶ್ವಾಸದ ಮೇಲೆ ನೀನು ಅಹಂಕಾರದಿಂದ ಮೆರೆಯುತ್ತಿದ್ದೀಯಾ? ಆ ಆತ್ಮವಿಶ್ವಾಸವನ್ನೇ ಚಿಟಿಕೆ ಹೊಡೆಯೋದ್ರಲ್ಲಿ ಸಾಯಿಸಿಬಿಡ್ತೇನೆ. ನಾನು ನನ್ನನ್ನು ಎದುರು ಹಾಕಿಕೊಳ್ಳಲು ಹೋಗಬೇಡ ಪ್ರಕಾಶ್. ನಿನಗಿನ್ನೂ ನನ್ನ ಬಗ್ಗೆ ಸ್ವಲ್ಪವೂ ಗೊತ್ತಿಲ್ಲ. ತಿಳಿದರೆ ಸತ್ತು ಹೋಗ್ತೀಯಾ? ನನ್ನ ಅಮ್ಮನ ಬಗ್ಗೆ ಮಾತನಾಡುವಾಗ ಕೈ ಕಟ್ಟಿಕೊಂಡು ತಲೆ ತಗ್ಗಿಸಿ ಮಾತನಾಡಬೇಕು. ತಲೆ ಎತ್ತಿದ್ರೆ ಆ ತಲೆಯನ್ನು ಸೀಳಲು ಹಿಂದೆ ಮುಂದೆ ನೋಡೋಲ್ಲ ನಾನು. ಬೇಕಾದರೆ ನಿನ್ನ ಮಗನನ್ನು ಕೇಳಿಕೊ. ಕೋಮದಿಂದ ವಾಪಸ್ ಬಂದಮೇಲೆ ಈ ಅಗಸ್ತ್ಯ ಹೇಗೆ ಅಂತ ಎಂದು ವ್ಯಂಗ್ಯವಾಗಿ ಹೇಳುವನು. ಎಲ್ಲವನ್ನು ನೋಡುತ್ತಾ ಕುಳಿತಿದ್ದ ನೀಲಾಂಬರಿಯವರು ಮಗನ ಮಾತಿಗೆ ಗರ್ವದಿಂದ ಕ್ರಿಮಿನಲ್ ಲಾಯರ್ ಪ್ರಕಾಶ್ ಅವರತ್ತ ನೋಡಿದರು. ಎಲ್ಲರೂ ಸ್ವಲ್ಪ ಹೊತ್ತು ಸುಮ್ಮನಿರ್ತೀರಾ? ಅಗಸ್ತ್ಯ, ಹೋಗಿ ಕುಳಿತುಕೋ. ಈ ಅಂಕಲ್ ಮಾತಿಗೆ ಗೌರವಿದ್ದರೆ ಹೋಗಿ ಕುಳಿತುಕೋ ಅಂದೆ ಎಂದು ಕಮಿಷನರ್ ಸರ್ ಹೇಳಿದಾಗ ಎಲ್ಲರನ್ನೂ ಸುಟ್ಟು ಬಿಡುವಂತೆ ನೋಡಿದ ಅಗಸ್ತ್ಯ ಹೋಗಿ ತನ್ನಮ್ಮನ ಪಕ್ಕದಲ್ಲಿ ಕುಳಿತುಕೊಂಡರು. ನೀವು ಅಷ್ಟೇ, ನಾನು ಮಾತನಾಡುವ ತನಕ ಯಾರೊಬ್ಬರು ಮಾತನಾಡುವ ಆಗಿಲ್ಲ. ಮಾತನಾಡಿದರೆ ನಾನು ಯಾರ ಮುಖವನ್ನು ನೋಡೋಲ್ಲ, ಜೈಲಿನಲ್ಲಿ ಕಂಬಿ ಎನ್ನಿಸಬೇಕಾಗ್ತದೆ ಎಂದು ಹೇಳಿದರು. ನೀಲಾಂಬರಿ ಮೇಡಮ್, ನಾನು ಆಗಲೇ ಹೇಳಲು ಬಂದ ವಿಷಯ ಏನೆಂದರೆ, ಇವರೆಲ್ಲ ನಿಮ್ಮ ಮಗನ ಮೇಲೆ ಕಂಪ್ಲೇಂಟ್ ನೀಡಿದ್ದಾರೆ. 1 ವಾರದಿಂದ ಇವರ ಮಕ್ಕಳ ಮೇಲೆ ಹಲ್ಲೆ ಮಾಡುತ್ತಾ ಬಂದಿದ್ದಾನಂತೆ. ಅದರ ಜೊತೆ ಇವತ್ತು ಬೆಳಿಗ್ಗೆ ಎಲ್ಲರ ಮೇಲೂ ಮಾರಣಾಂತಿಕ ಹಲ್ಲೆ ಮಾಡಿದ್ದಾನೆ ಅಂತ ಕಂಪ್ಲೇಂಟ್ ನೀಡಿದ್ದಾರೆ. ಸೊ ನಾನು ಫೈಲ್ ರಿಜಿಸ್ಟರ್ ಮಾಡೋ ಮೊದಲೇ ನಿಮ್ಮನ್ನು ಕರೆಸಿದ್ದು. ಏನು ಹೇಳ್ತೀರಾ ಅಂತ ಕೇಳಿದರು. ಏನು ಹೇಳ್ತೀರಾ ಅಂತ ಆಕೆಯನ್ನು ಏನು ಕೇಳ್ತಿದ್ದೀರಾ ಸರ್? ಪ್ರೂಫ್ ಇದೆ ನಮ್ಮ ಹತ್ತಿರ. ಜೈಲಲ್ಲಿ ಕಂಬಿ ಎನಿಸ್ಬೇಕು ಅಷ್ಟೆ. ಇವನನ್ನು ಏನು ಮಾಫಿಯಾ ಡಾನ್ ಅಂದ್ಕೊಂಡಿದ್ದಾನೆ ಹೇಗೆ? ಇನ್ನು ಇತ್ತೀಚೆಗಷ್ಟೇ ಬ್ಯಾಂಗ್ಳೂರಿನಲ್ಲಿ ಬಿಸ್ನೆಸ್ ಶುರು ಮಾಡಿದ ಒಂದಿಬ್ಬರು ಬಿಸ್ನೆಸ್ ಮ್ಯಾನ್ಗಳು ತಮ್ಮ ಮಕ್ಕಳಿಗಾದ ಏಟುಗಳನ್ನು ನೆನಪಿಸಿಕೊಂಡು ಕೋಪದಲ್ಲಿ ಹೇಳಿದರೆ, ಮಾಫಿಯಾ ಡಾನ್ ಎಂದು ಕೇಳಿದ ಪ್ರಶ್ನೆಗೆ ಕಮಿಷನರ್ ಸರ್ ತಕ್ಷಣ ಅಗಸ್ತ್ಯ ಮುಖ ನೋಡಿದರೆ ಅವರಿಗೆ ಕಣ್ಣು ಹೊಡೆದಿದ್ದ. ನಾನು ಮಾತನಾಡ್ತಾ ಇದ್ದೇನೆ ತಾನೆ, ನೀವು ಹೀಗೆ ಮಧ್ಯದಲ್ಲಿ ಮಾತನಾಡಿದರೆ ನನ್ನ ಆಫೀಸಿಂದ ಎದ್ದು ಹೋಗಿ ಎಂದು ಆ ಬಿಸ್ನೆಸ್ ಮ್ಯಾನ್ ಕಡೆ ತಿರುಗಿ ಕೋಪದಲ್ಲಿ ಹೇಳಿದವರು ಅಗಸ್ತ್ಯನನ್ನು ನೋಡಿದರು. ಏಳು ಅಗಸ್ತ್ಯ, ನೀನು ಅವರಿಗೆ ಹೊಡೆದದ್ದು ನಿಜನಾ? ಯಾಕೆ ಹೊಡೆದೆ? ಏನು ಕಾರಣ? ಇದೆಲ್ಲ ತಪ್ಪು ಅಂತ ಗೊತ್ತಿಲ್ವಾ ಎಂದು ಗಂಭೀರವಾಗಿ ಪ್ರಶ್ನಿಸಿದರು. ನಾನು ಹೊಡೆದಕ್ಕೆ ರೀಸನ್ ಹೇಳಿದರೆ ಹಾಸ್ಪಿಟಲ್ ಬೆಡ್ ಮೇಲೆ ಇರುವವರು ನೇರವಾಗಿ ಜೈಲಿಗೆ ಹೋಗ್ತಾರೆ. ರೀಸನ್ ಹೇಳ ನಾನು ಎಂದು ತಾನು ಹೊಡೆದಿರುವ ಮಕ್ಕಳ ತಂದೆಯತ್ತ ನೋಡಿ ಸರ್ಕ್ಯಾಸ್ಟಿಕ್ ಆಗಿ ಕೇಳಿದನು. ಅಗಸ್ತ್ಯ, ಅವರಿಗೆಲ್ಲ ರೀಸನ್ ಗೊತ್ತಿದೆಯೋ ಇಲ್ವೋ ಅದರ ಬಗ್ಗೆ ಹೆಚ್ಚು ಮಾತು ಬೇಡ. ನನಗೆ ನೀನು ಹೊಡೆದಿರುವ ಕಾರಣ ಗೊತ್ತಿಲ್ಲ, ನನಗೆ ಹೇಳು ಎಂದು ನೀಲಾಂಬರಿ ಅವರು ಮಗನನ್ನು ನೋಡಿ ಪ್ರಶ್ನಿಸಿದರು. ಒಂದು ಹುಡುಗಿ ಮೇಲೆ ಗ್ಯಾಂಗ್ ರೇಪ್ ಮಾಡಲು ಹೋಗಿದ್ದಾರೆ ಮಾಮ್ ಇವರ ಮಕ್ಕಳು. 1 ವಾರದ ಹಿಂದೆ ಕೆಲಸ ಮುಗಿಸಿ ಬರುತ್ತಿದ್ದ ಆ ಹೆಣ್ಣಿನ ಮೇಲೆ ಅಟ್ಯಾಕ್ ಮಾಡಿ ಫಾರ್ಮ್ ಹೌಸ್ಗೆ ಎತ್ತುಕೊಂಡು ಹೋಗಿದ್ದಾರೆ. ನಾನು ಅಲ್ಲೇ ಇದ್ದ ಕಾರಣ ಇದು ನನ್ನ ಕಣ್ಮುಂದೆನೇ ನಡೆದಿತ್ತು. ನಾನು ಹೋಗಿ ತಲುಪುವಷ್ಟರಲ್ಲಿ ಆ ಹೆಣ್ಣಿನ ಮೇಲೆ ಆ್ಯಸಿಡ್ ದಾಳಿ ಮಾಡುತ್ತಿದ್ದರು. ನಾನು ಬಂದ ವಿಷಯ ತಿಳಿದ ತಕ್ಷಣ ಎಲ್ಲರೂ ಅಲ್ಲಿಂದ ತಪ್ಪಿಸಿಕೊಂಡಿದ್ದರು. ಆ ಸಮಯದಲ್ಲಿ ಅವರನ್ನೆಲ್ಲ ಹುಡುಕುವುದಕ್ಕಿಂತ ಆ ಹೆಣ್ಣನ್ನು ಕಾಪಾಡಬೇಕು ಅಂತ ಅನಿಸಿ ಆ ಹುಡುಗಿನ ಅಡ್ಮಿಟ್ ಮಾಡಿದೆ. 1 ವಾರದಿಂದ ಎಲ್ಲರಿಗೂ ಹುಡುಕಾಡುತ್ತಿದ್ದೆ. ಎಲ್ಲರೂ ಕೂಡ ಒಂದೊಂದು ಕಡೆ ಅಡಗಿ ಕುಳಿತಿದ್ದರು. ಇವತ್ತು ಬೆಳಿಗ್ಗೆ ಎಲ್ಲರೂ ಒಟ್ಟಿಗೆ ಸಿಕ್ಕರು. ಮಾಡಿದ ತಪ್ಪಿಗೆ ಶಿಕ್ಷೆ ಕೊಟ್ಟೆ ಎಂದು ಹೇಳಿದನು. ಪ್ರೂಫ್ ಏನಿದೆ ನಿಮ್ಮ ಹತ್ರ? ವಿಡಿಯೋ ಇದೆಯಾ, ಇಲ್ಲ ಆಡಿಯೋ ಇದೆಯಾ ಅಂತ ಪ್ರಕಾಶ್ ಅವರು ತಕ್ಷಣ ಪ್ರಶ್ನಿಸಿದರು. ನನ್ನ ಮಗನೇ, ಪ್ರೂಫ್ ಕೇಳ್ತಿದ್ಯಲ್ಲ, ನೀನು ಮಾಡಿರುವ ಆ ಕೆಲಸಗಳಿಗೆ ಪ್ರೂಫ್ ಕೊಡ್ತೇನೆ. ಜಾಸ್ತಿ ನಿಗರ್ಬೇಡ. ನಾಳೆಯಿಂದ ಅಲ್ಲಲ್ಲ, ಇವತ್ತಿನಿಂದ ಹೆಗಲ ಮೇಲೆ ಶನಿ ರೂಪದಲ್ಲಿ ಈ ಅಗಸ್ತ್ಯ ಏರ್ತಿದ್ದಾನೆ. ಹೇಗೆ ಸೋಲನ್ನು ಜೀವನದಲ್ಲಿ ಅನುಭವಿಸ್ತೀಯ ನೋಡ್ತಾ ಇರು. ಕಮಿಷನರ್ ಸರ್, ನನಗಿಂತ ಪ್ರೂಫ್ ಬೇಕಾ ನಿಮಗೆ? ಸಂಜೀವಿನಿ ಹಾಸ್ಪಿಟಲ್ನಲ್ಲಿ ಆ ಹುಡುಗಿ ಟ್ರೀಟ್ಮೆಂಟ್ ನಡೆಯುತ್ತಿದೆ.
ನೀವು ಹೋಗಿ ವಿಚಾರಿಸ್ಬೋದು ಎಂದು ಅವರನ್ನು ನೋಡುತ್ತಾ ಹೇಳಿದನು. ನಿನ್ನ ಮೇಲೆ ನಂಬಿಕೆ ಇದೆ ಅಗಸ್ತ್ಯ. ಯಾವುದೇ ಕಾರಣಕ್ಕೂ ನಿನ್ನ ಮಾತಿನ ಮೇಲೆ ಅನುಮಾನ ಬರೋಲ್ಲ. ನಿಮ್ಮ ಮಕ್ಕಳು ಹಾಸ್ಪಿಟಲ್ ಬೆಡ್ ಮೇಲೆ ಇರುವುದಕ್ಕೆ ಕಾರಣ ತಿಳಿಯುತ್ತಲ್ವಾ? ಆ ಹುಡುಗಿ ಸೇಫ್ ಆಗಿರೋದಕ್ಕೆ ಸುಮ್ಮನೆ ಬಿಡ್ತಿದ್ದೇನೆ. ಆದರೂ ಕೂಡ ಮಾಡಿದ ತಪ್ಪಿಗೆ ಶಿಕ್ಷಿಸದೇ ಇರೋಲ್ಲ. ಎಲ್ಲರೂ 1 ವರ್ಷ ಜೈಲಿನಲ್ಲಿರ್ತಾರೆ ಎಂದು ತಮ್ಮ ನಿರ್ಧಾರವನ್ನು ತಿಳಿಸಿದ ಕಮಿಷನರ್ ಸರ್, ಅವರೆಲ್ಲರೂ ತಮ್ಮನ್ನು ಬೇಡಿಕೊಳ್ಳುತ್ತಿದ್ದರು. ಕ್ಯಾರ್ ಎನ್ನದೆ ತಕ್ಷಣ ಪೊಲೀಸ್ ಟೀಮ್ಗೆ ಇನ್ಫಾರ್ಮ್ ಮಾಡಿ ಎಲ್ಲರನ್ನೂ ಅರೆಸ್ಟ್ ಮಾಡಲು ತಿಳಿಸಿದರು. ಹಾಗೆ ನೋಡಿದರೆ ಇವನನ್ನು ಕೂಡ ಅರೆಸ್ಟ್ ಮಾಡಬೇಕು. ನಮ್ಮ ಮಕ್ಕಳನ್ನು ಸಾಯುವ ಹಾಗೆ ಹೊಡೆದಿದ್ದಾನೆ. ನಮ್ಮ ಮಕ್ಕಳನ್ನು ಮಾತ್ರ ಅರೆಸ್ಟ್ ಮಾಡೋದಲ್ಲ, ನಾನು ಕೇಸ್ ಹಾಕ್ತೇನೆ ಎಂದೆಲ್ಲ ಪ್ರಕಾಶ್ ಕಿರುಚಾಡುತ್ತಿದ್ದಾಗ ಅವರನ್ನೆಲ್ಲ ಹೊರಗೆ ಕರೆದುಕೊಂಡು ಹೋಗುವ ಕಮಿಷನರ್ ಸರ್ ಎಲ್ಲರಿಗೂ ಒಂದು ಸೀಕ್ರೆಟ್ ಹೇಳಿ ಒಳಬಂದಿದ್ದರು. ಎಲ್ಲರೂ ಒಂದು ಕ್ಷಣ ಕೂಡ ಅಲ್ಲಿ ನಿಲ್ಲದೆ ಜಾಗ ಖಾಲಿ ಮಾಡಿದ್ದರು. ಕಮಿಷನರ್ ಸರ್ ಅವರೆಲ್ಲ ಅಗಸ್ತ್ಯನ ಮೇಲೆ ಕಂಪ್ಲೇಂಟ್ ಕೊಟ್ಟರು, ಚಿಂತೆ ಇಲ್ಲ. ನಮ್ಮ ಕಡೆಯ ಲಾಯರ್ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಇಲ್ಲಿ ಬರ್ತಾರೆ ಎಂದು ನೀಲಾಂಬರಿ ಅವರು ಎದ್ದು ನಿಂತು ಹೇಳಿದರು. ಅವರಿಗೆಲ್ಲ ಧೈರ್ಯ ಎಲ್ಲಿದೆ ಮೇಡಮ್, ಎಲ್ಲ ಇತ್ಯರ್ಥ ಆಯಿತು, ಯಾವ ಟೆನ್ಷನ್ ಇಲ್ಲ ಎಂದು ತಿಳಿಸಿದರು. ಇಷ್ಟು ಬೇಗ ಸಾಲ್ವ್ ಆಯಿತಾ? ಒಳ್ಳೆಯದೇ ಸರಿ. ಅಗಸ್ತ್ಯ, ಲಂಚ್ಗೆ ಹೋಗಲು ನಡಿ ಎಂದು ಹೇಳಿ ಮುಂದೆ ಹೆಜ್ಜೆ ಹಾಕಿದರೆ ತಾನು ಸ್ವಲ್ಪ ಹೊತ್ತು ಬಿಟ್ಟು ವಾಸುಕಿಯೊಂದಿಗೆ ಬರುವುದಾಗಿ ಹೇಳಿ ಮುನಿಸ್ವಾಮಿಯವರಿಗೆ ತಾಯಿಯನ್ನು ಜೋಪಾನವಾಗಿ ಹೋಟೆಲ್ಗೆ ಕರೆದುಕೊಂಡು ಹೋಗಿ ಎಂದು ಕಳುಹಿಸಿದನು. ಈಗ ಆರಾಮವಾಗಿ ಚೇರ್ ಮೇಲೆ ಕುಳಿತು ಮತ್ತೊಂದು ಚೇರ್ನ ಮೇಲೆ ಕಾಲು ಹಾಕಿ ನೀರು ಕುಡಿಯುತ್ತಾ ಕೇಳಿಕೊಂಡನು. ಅಂಥದ್ದೇನು ವಿಷಯ ಹೇಳಿದ್ರೆ ಸರ್? ನೀವು ಅವರೆಲ್ಲ ತಿರುಗಿ ನೋಡದಂತೆ ಹೊರಟು ಹೋದರು. ಏನು ನಮ್ಮ ಡೆವಿಲ್ ಬಗ್ಗೆ ಸೀಕ್ರೆಟ್ ತಿಳಿಸಿದ್ರಾ ಎಂದು ವಾಸುಕಿ ನಗುತ್ತಾ ಕೇಳಿದನು. ಮತ್ತಿನ್ನೇನು ಮಾಡೋಣ, ಅವರೆಲ್ಲ ನಾಯಿಗಳಂತೆ ನನ್ನ ಮೇಲೆ ಮುಗಿಬಿದ್ದರು. ಅದು ಅಲ್ಲದೆ ಮೀಡಿಯಾ ನ್ಯೂಸ್ ಪೇಪರ್ ಅಂತೆಲ್ಲ ಹೇಳೋಕ್ಕೆ ಶುರು ಮಾಡಿದ್ದು. ಅದನ್ನೆಲ್ಲ ತಿಳಿದು ಈ ಅಗಸ್ತ್ಯ ಮತ್ತಷ್ಟು ರಾಕ್ಷಸ ಆಗೋದು, ಅವರ ಜೀವಗಳು ಯಾಕೆ ಹೋಗೋದು ಅಂತ ಅವರಿಗೆ ಸೀಕ್ರೆಟ್ ಆಗಿ ನಿನ್ನ ವಿಷಯ ತಿಳಿಸಿದೆ ಎಂದು ನಗುತ್ತಾ ಹೇಳಿದವರು ತಮ್ಮ ಚೇರ್ ಮೇಲೆ ಕುಳಿತುಕೊಂಡರು. ನನ್ನ ಮಕ್ಕಳ ಅಷ್ಟು ಸುಲಭವಾಗಿ ಬಿಡಲ್ಲ ಅಂಕಲ್. ಅದರಲ್ಲೂ ಒಂದು ಕೇಸ್ ಸೋತಿಲ್ಲ ಎಂದು ಹಾರಾಡುತ್ತಿರುವ ಪ್ರಕಾಶ್ ರೆಕ್ಕೆಯನ್ನು ಮುರಿಯುತ್ತೇನೆ. ಆ MLA ಕೈಕಾಲು ಮುರಿಯುವ ತನಕ ನನಗೆ ಸಮಾಧಾನವಿಲ್ಲ. ನನ್ನ ತಾಯಿಯ ಮೇಲೆ ನುಗ್ಗಿ ಬರುತ್ತಿದ್ದ ಎಂದು ಕೋಪದಲ್ಲೇ ಹೇಳಿದ. ಅಗಸ್ತ್ಯ, ಕಂಟ್ರೋಲ್. ನಿನ್ನ ಕೋಪವನ್ನು ಕಂಟ್ರೋಲ್ ಮಾಡ್ಕೊ. ಐ ಆಮ್ ವೆರಿ ಪ್ರೌಡ್ ಆಫ್ ಯು ಮೈ ಬಾಯ್. ನೀನವರಿಗೆಲ್ಲ ಶಿಕ್ಷೆಯನ್ನು ಕೊಟ್ಟಿದ್ಯಾ. ಇದೇ ಕಾರಣಕ್ಕೆ ನಾನು ನಿನ್ನ ಟೀಮ್ಗೆ ಬೆಂಬಲ ನೀಡುತ್ತಿರುವುದು. ನೀನಿಲ್ಲ ಅಂದಿದ್ದರೆ ಬ್ಯಾಂಗ್ಳೂರು ಮಾಫಿಯಾ ಹೇಗೀಗೂ ಆಗಿಬಿಡುತ್ತಿತ್ತು. ನೀನು ಚಿಕ್ಕ ವಯಸ್ಸಿಗೆ ಬ್ಯಾಂಗ್ಳೂರು ಅಂಡರ್ವರ್ಲ್ಡ್ ಜವಾಬ್ದಾರಿ ತೆಗೆದುಕೊಂಡು ಎಲ್ಲವೂ ಆರಾಮವಾಗಿ ಇರುವಂತೆ ಮಾಡಿದ್ಯಾ. ಇಲ್ಲವಾಗಿದ್ದರೆ ಅದೆಷ್ಟೋ ಅಮಾಯಕ ಜೀವಗಳು ಬಲಿಯಾಗ್ತಿದ್ದವು. ನಮ್ಮ ಪೊಲೀಸ್ ಟೀಮನ್ನು ಕೂಡ ನೀನೇ ಕಾಪಾಡಿರೋದು. ನಮ್ಮ ಕುಟುಂಬಗಳು ಇವತ್ತಿಗೂ ಕೂಡ ಖುಷಿಯಿಂದ ಜೀವನ ಮಾಡುತ್ತಿದೆ ಅಂದರೆ ನೀನೇ ಕಾರಣ ಎಂದು ಭಾವುಕರಾಗಿ ಹೇಳಿದರು. ಅಂಕಲ್ ಪ್ಲೀಸ್, ಈ ರೀತಿಯೆಲ್ಲ ಮಾತನಾಡಬೇಡಿ. ನೀವು ನಾನೆಂಥ ಕೆಲಸವನ್ನು ಮಾಡಿಲ್ಲ. ಮಾಫಿಯಾ ಡಾನ್ಗೆ ನೀವು ನಿಮ್ಮ ಪೊಲೀಸ್ ಟೀಮ್ನವರು ಸಪೋರ್ಟ್ ಮಾಡ್ತಿದ್ದೀರಾ, ಇದು ತಪ್ಪಲ್ವೇನು ಎಂದು ಹೇಳಿದನು. ಶಟ್ ಅಪ್. ನೀನೆಲ್ಲ ಮಾಫಿಯಾ ಡಾನ್ಗಳಂತೆಲ್ಲ. ನೀನು ತುಂಬ ಕ್ಯೂಟ್ ಆ್ಯಂಡ್ ಒಳ್ಳೆಯ ಮಾಫಿಯಾ ಡಾನ್ ಎಂದು ಅವನ ಕೆನ್ನೆ ಹಿಂಡಿ ಹೇಳಿದರೆ ಜೋರಾಗಿ ನಗು ಅಗಸ್ತ್ಯ ಅವರ ಜೇಬಿನಲ್ಲಿದ್ದ ಗನ್ ತೆಗೆದು ಅವರ ಹಣೆ ಮೇಲೆ ಇಡುವನು. ಅಂಕಲ್, ಕ್ಯೂಟ್ ಅನ್ನೋದು ಬಿಟ್ಟು ಬೇರೆ ಯಾವ ಪದವನ್ನಾದರೂ ಹೇಳಿ. ಕ್ಯೂಟ್ ಅಂತ ಏನಾದರೂ ಮತ್ತೊಮ್ಮೆ ಹೇಳಿದರೆ ಗನ್ ಒಳಗಿರುವ ಬುಲೆಟ್ ನಿಮ್ಮ ಹಣೆಯಲ್ಲಿರುತ್ತೆ ಎಂದು ಹೇಳಿದರೆ ಅವನ ಬೆನ್ನ ಮೇಲೆ ಸಬಾಷ್ ಎಂದು ಹೊಡೆಯುವ ಕಮಿಷನರ್ ಸರ್ ಅವನ ಕೈಯಿಂದ ಗನ್ ಕಿತ್ತುಕೊಳ್ಳಲು ಹೋದರೆ ಅವರಿಂದ ತಪ್ಪಿಸಿಕೊಂಡು ಬಾಗಿಲತ್ತ ಹೋದವನು ಅವರ ಗನ್ ಎಸೆದು ವಾಸುಕಿಯೊಂದಿಗೆ ಅಲ್ಲಿಂದ ಹೋಗುವನು. ಕ್ಯಾಚ್ ಹಿಡಿದ ಕಮಿಷನರ್ ಸರ್ ಜೋರಾಗಿ ನಕ್ಕಿದ್ದರು. ನಂತರ ಮಲ್ಲೇಶ್ವರಂನಲ್ಲಿರುವ ತಮ್ಮ ಹೋಟೆಲ್ಗೆ ಹೋದಾಗ ಮಗನಿಗಾಗಿ ಕಾಯುತ್ತಿದ್ದ ನೀಲಾಂಬರಿಯವರು ಮ್ಯಾನೇಜರ್ನ ಕರೆದಾಗ ಆತ ನೀಲಾಂಬರಿಯವರು ಆರ್ಡರ್ ಮಾಡಿದ ಎಲ್ಲ ಫುಡ್ ಇಡುವನು. ಮುದ್ದೆ ತಿನ್ನುವ ಅಗಸ್ತ್ಯ ಪ್ರತಿ ಬಾರಿಯಂತೆ ಮುದ್ದೆ ಮಾಡಿರುವ ಕುಕ್ನ ಹೊಗಳುತ್ತಾ ತನ್ನ ಊಟವನ್ನು ಮುಗಿಸಿದ. ಸರಿ, ನೀವಿಬ್ಬರು ನಮ್ಮ ಮಸಾಲೆ ಫ್ಯಾಕ್ಟ್ರಿ ಕಡೆ ಹೋಗಿ ಸಂಜೆ ತನಕ ಇದ್ದು ಬನ್ನಿ. ನಾನು ಮುನಿಸ್ವಾಮಿ ಜೊತೆ ಮೈಸೂರಿಗೆ ಕೆಲಸದ ಸಲುವಾಗಿ ಹೋಗ್ತಿದ್ದೇನೆ ಎಂದು ತಿಳಿಸಿದ ನೀಲಾಂಬರಿಯವರು ತಮ್ಮ PA ಹಾಗೂ ಬಾಡಿಗಾರ್ಡ್ಸ್ಗಳ ಜೊತೆ ಹೋಗಿದ್ದರು. ಅಮ್ಮ ಬಿರಿಯಾನಿ ಅಂತೂ ಸೂಪರ್ ಆಗಿದೆ, ಜೊತೆಗೆ ಕಬಾಬ್ ಸಹ ತಿನ್ನುತ್ತಿದ್ದರೆ ಮತ್ತಷ್ಟು ತಿನ್ನಬೇಕು ಅಂತ ಅನಿಸ್ತಿದೆ ಎಂದು ಮತ್ತೊಂದು ಸಲ ಬಡಿಸು ಎಂದು ಶ್ರುತಿ ಹೇಳಿದಾಗ ನಗುತ್ತಾ ಶ್ರುತಿ ತಟ್ಟೆಗೆ ಹಾಗೂ ಸ್ವರ ತಟ್ಟೆಗೆ ಬಿರಿಯಾನಿ ಬಡಿಸಿದಾನು
ಅವರ ಮಕ್ಕಳು ತಿನ್ನುವುದನ್ನೇ ನೋಡುತ್ತಿದ್ದರು. ಮನೆಯಲ್ಲಿ ಬಿರಿಯಾನಿ ಮಾಡಿಕೊಟ್ರೆ ಇಷ್ಟೊಂದು ಖುಷಿಯಾಗಿ ತಿನ್ನಲ್ಲ. ನಮ್ಮ ಮೇಡಮ್ಗೆ ಮಾಡಿಕೊಡುವ ಬಿರಿಯಾನಿಯನ್ನು ಮಾತ್ರ 2-3 ಸಲ ಹಾಕಿಕೊಂಡು ತಿಂತೀರಾ. ಅದು ಇದು 2 ಟೇಸ್ಟ್ ಒಂದೇ ಕಣೋ. ನೀಲಾಂಬರಿ ಮೇಡಮ್ ಅವ್ರಿಗೆ ಸ್ವಲ್ಪ ಖಾರ ಇಷ್ಟ, ಅಂಥ ಖಾರ ಹೆಚ್ಚಾಗಿ ಹಾಕ್ತೇನೆ ಅಷ್ಟೇ ಎಂದು ಹೇಳಿದರು. ನೀಲಾಂಬರಿ ಅವರಿಗೆ ಸ್ಪೆಷಲ್ ಆಗಿ ಮಧ್ಯಾಹ್ನ ಮಾಡಿದ ಬಿರಿಯಾನಿ ಕಬಾಬ್ ಮಿಕ್ಕಿದಾಗ ಅನು ಅವರು ಮ್ಯಾನೇಜರ್ಗೆ ತಿಳಿಸಿದರು. ನಂತರ ಅವರು ಅಲ್ಲಿ ಕೆಲಸ ಮಾಡುವ 3-4 ಜನರಿಗೆ ಬಾಕ್ಸ್ಗೆ ಹಾಕಿಕೊಟ್ಟು ಕಳುಹಿಸಲು ಹೇಳಿದರು. ಅನು ಅವರಿಗೂ ಸಹ ಅದನ್ನೇ ಹೇಳಿದಾಗ ಸರಿ ಎಂದು ತಲೆ ಆಡಿಸಿದ ಅನು ಅವರು ಚಿಕ್ಕ ಬಾಕ್ಸ್ಗೆ ಹಾಕಿಕೊಳ್ಳಲು ಹೋದಾಗ ಅವರ ಜೊತೆ ಕೆಲಸ ಮಾಡುವವರು ತಮ್ಮ ಹತ್ತಿರುವ ದೊಡ್ಡ ಕ್ಯಾರಿಯರ್ ಬಾಕ್ಸ್ಗೆ ತುಂಬಿ ಅವರ ಕೈಗೆ ಕೊಟ್ಟಿದ್ದರು. ರಾತ್ರಿ ಅಡುಗೆ ಮಾಡದೆ ಅದನ್ನೇ ಮಕ್ಕಳಿಗೆ ಬಡಿಸಿದ ಅನು ಅವರು ತಮ್ಮ ಕಣ್ಣೀರನ್ನು ಮಕ್ಕಳಿಗೆ ಕಾಣದಂತೆ ಒರೆಸಿಕೊಂಡರು. ಮತ್ತು ಸ್ವರಪುಟ್ಟ, ಹೇಗಿತ್ತು ಕಾಲೇಜ್? ಅಡ್ಜಸ್ಟ್ ಆಗಿದೆಯಾ? ಬಸ್ ಟೈಮಿಂಗ್ಸ್ ಎಲ್ಲ ಹೇಗೆ ಎಂದು ಕೇಳಿದರು. ಪರವಾಗಿಲ್ಲಮ್ಮ, ಇದೇ ಮೊದಲ ದಿನ ಅಲ್ವಾ, ಸ್ವಲ್ಪ ಅಡ್ಜಸ್ಟ್ ಆಗಿದೆ, ಏನೂ ತೊಂದರೆ ಇಲ್ಲ. ಬಸ್ ಸರಿಯಾದ ಸಮಯಕ್ಕೆ ಬರುತ್ತದೆ. ಹಾಗೆ ಮಧ್ಯಾಹ್ನ ನೀನೊಮ್ಮೆ ಬರುವುದು ಬೇಡ, ನಿನಗೆ ತುಂಬ ಟ್ರಾವೆಲ್ ಮಾಡಬೇಕಾಗ್ತದೆ. ನಮ್ಮ ಕಾಲೇಜ್ನಲ್ಲಿ ಬೇಗ ಬಿಡ್ತಾರೆ, ನಾನೇ ಬರ್ತೇನೆ, ಪುಟ್ಟಿನ ನಾನೇ ನೋಡಿಕೊಳ್ಳುವೆ ಎಂದು ಹೇಳಿದಳು. ಸರಿ, ಹಾಗಾದರೆ ಹೋಗಿ ಮಲಗಿ ಎಂದು ಊಟ ಮುಗಿಸಿದ ಮಕ್ಕಳಿಗೆ ಹೇಳಿದವರು ತಾವು ಊಟ ಮಾಡಿ ಅದನ್ನೆಲ್ಲ ಕ್ಲೀನ್ ಮಾಡಿ ಎತ್ತಿಟ್ಟು ರೂಮಿಗೆ ಹೋಗುವರು. ಬೆಳಿಗ್ಗೆ ಎಂದಿನಂತೆ ಸ್ವರ ದಿನ ಶುರುವಾಗಿತ್ತು. ತನ್ನಮ್ಮನ ಜೊತೆ ಬಸ್ ಸ್ಟ್ಯಾಂಡ್ಗೆ ಬಂದವಳು ಕಾಲೇಜ್ ಬಸ್ ಹತ್ತಿ ಕಾಲೇಜ್ಗೆ ಬಂದಿದ್ದಳು. ನಿನ್ನೆ ಇದ್ದ ಭಯದಲ್ಲಿ ಅಲ್ಪ ಸ್ವಲ್ಪ ಮರೆಯಾಗಿ ಇಂದು ಸ್ವಲ್ಪ ಧೈರ್ಯ ಬಂದಿತ್ತು. ಅದೇ ಧೈರ್ಯದಲ್ಲಿ ಕ್ಲಾಸ್ ರೂಮ್ ಒಳಗೆ ಹೋಗಿ ಕುಳಿತುಕೊಂಡಿದ್ದಳು. ನಿನ್ನೆ ಅಗಸ್ತ್ಯ ಇಂಜಿನಿಯರಿಂಗ್ ಫೈನಲ್ ಇಯರ್ ಸ್ಟೂಡೆಂಟ್ ಜೈಲಿಗೆ ಹಾಕಿಸಿರುವ ಸುದ್ದಿ ತಿಳಿದಾಗಲಿಂದ ರ್ಯಾಗಿಂಗ್ ಮಾಡುತ್ತಿದ್ದವರೆಲ್ಲ ಸೈಲೆಂಟ್ ಆಗಿದ್ದರು. ಯಾಕೆ ಬೇಕು ಡೆವಿಲ್ ಸಹವಾಸ ಎಂದು ಯಾರನ್ನಾದರೂ ರ್ಯಾಗಿಂಗ್ ಮಾಡಿದರೆ ತಮ್ಮನ್ನು ಜೈಲಿಗೆ ಹಾಕಿಸ್ತಾನೇನೋ ಭಯ ಅವರಿಗೆ. ಹಾಗಾಗಿ ಸೈಲೆಂಟ್ ಆಗಿದ್ದರು. ಇನ್ನು ಎಂದಿನಂತೆ ರೋಹಿತ್ ಜೊತೆ ಅವನ ಕಾರಿನಲ್ಲಿ ಬರುವ ಸಪ್ತಾ ಅಗಸ್ತ್ಯನಿಗಾಗಿ ಒಮ್ಮೆ ಹುಡುಕಾಡಿ ನಂತರ ಕ್ಲಾಸ್ ರೂಮ್ಗೆ ಬಂದಿದ್ದಳು. ನಿನ್ನೆ ತಾನು ಅಷ್ಟು ಮಾತನಾಡಿಸಿದರೂ ಮಾತನಾಡಿಸದೆ ತನ್ನನ್ನು ಇಗ್ನೋರ್ ಮಾಡಿದ ಸ್ವರ ಬಗ್ಗೆ ರಾತ್ರಿ ಪೂರ್ತಿ ಯೋಚಿಸಿದ ಸಪ್ತಾ ತನ್ನ ಪಾಡಿಗೆ ತಾನೊಬ್ಬಳೇ ಇರೋಣ ಎಂದು ಸ್ವರನ ಮಾತನಾಡಿಸದೆ ಹೋಗಿ ಸೆಕೆಂಡ್ ಬೆಂಚಿನಲ್ಲಿ ಕುಳಿತುಕೊಂಡಿದ್ದಳು. 1 ವಾರದ ತನಕ ಇದೇ ನಡೆಯಿತು. ಈ 1 ವಾರದಲ್ಲಿ ಸ್ವರಳ ಬಗ್ಗೆ ಹೇಗೋ ವಿಷಯ ಕಲೆಕ್ಟ್ ಮಾಡಿಕೊಂಡಿದ್ದ ಅರ್ಜುನ್ ತಾನು ಅವಳ ಮುಂದೆ ಹೋದರೆ ಸ್ವರ ತಪ್ಪಿಸಿಕೊಳ್ತಾಳೆ ಎನ್ನುವ ಆಲೋಚನೆಯಿಂದ ಅವಳಿಗೆ ಗೊತ್ತಾಗದಂತೆ ಅವಳನ್ನು ಹಿಂಬಾಲಿಸುತ್ತಿದ್ದ. ಇನ್ನು ಸಪ್ತಾ ಕೂಡ ಪ್ರತಿದಿನ ಅಗಸ್ತ್ಯ ಎಲ್ಲಿ ಹೋದರೂ ರೋಹಿತ್ನೊಟ್ಟಿಗೆ ಕಾರಿನಲ್ಲಿ ಹೋಗುತ್ತಿದ್ದಳು. ರೋಹಿತ್ಗೆ ಅವಳು ಅಗಸ್ತ್ಯನನ್ನು ಹಿಂಬಾಲಿಸುತ್ತಿದ್ದಾಳೆ ಅನ್ನುವ ವಿಚಾರ ತಿಳಿದಿರಲಿಲ್ಲ. ಅಂದು ಸಾಟರ್ಡೆ ಕ್ಲಾಸ್ ಇದ್ದದೇ ಒಂದು. ಬೆಳಿಗ್ಗೆ 11:30ಕ್ಕೆ ಕ್ಲಾಸ್ ಮುಗಿದಿದ್ದರಿಂದ ತನ್ನ ಮನೆಯತ್ತ ಬೇಗನೆ ಹೋಗಿದ್ದ ಸ್ವರಗೆ ತನ್ನಮ್ಮ ಹಾಸ್ಪಿಟಲ್ಗೆ ಸೇರಿರುವ ವಿಷಯ ತಿಳಿಯುತ್ತದೆ. ತಡ ಮಾಡದವಳು ಪಕ್ಕದ ಮನೆಯವರ ಜೊತೆ ತಂಗಿಯನ್ನು ಇರಿಸಿ ಹಾಸ್ಪಿಟಲ್ಗೆ ಹೋಗೋಳು. ಡಾಕ್ಟರ್, ಅಮ್ಮನಿಗೇನಾಗಿದೆ? ಅವ್ರಿಗೆ ಕಾಲು ತುಂಬ ಊದಿಕೊಂಡಿದೆ ಅಂತೆ, ಏನಾಗಿದೆ? ಡಾಕ್ಟರ್, ಅಮ್ಮನಿಗೆ ಎಂದು ಡಾಕ್ಟರ್ ಕ್ಯಾಬಿನ್ ಒಳಗೆ ಕುಳಿತಿದ್ದ ಸ್ವರ ಅಳುತ್ತಾ ಪ್ರಶ್ನಿಸಿದಳು. ನೋಡಮ್ಮ, ಇದು ಗೌರ್ಮೆಂಟ್ ಹಾಸ್ಪಿಟಲ್, ಇಲ್ಲಿ ಎಲ್ಲ ಸೌಕರ್ಯ ಇಲ್ಲ. ನಿಮ್ಮ ಅಮ್ಮನಿಗೆ ಹೇಗೆ ಕಾಲು ಊದಿದೆ ಅಂತ ನಮಗಿನ್ನೂ ಸರಿಯಾಗಿ ತಿಳಿದಿಲ್ಲ. ಅವ್ರನ್ನ ಚೆಕ್ ಮಾಡಿದ್ದೇನೆ. ಅವ್ರು ಹೇಳಿದ ಪ್ರಕಾರ ಹೆಚ್ಚಾಗಿ ನಡೆಯುತ್ತಾರಂತಲ್ಲ, ಅದಕ್ಕೆ ಕಾಲು ನೋವು ಬಂದಿದೆ ಅಂತ ಹೇಳಿದರು. ನೋವಿನ ಟ್ಯಾಬ್ಲೆಟ್ಸ್ ಎಲ್ಲ ಬರೆದು ಕೊಡುವೆ, ಅದನ್ನು ತೆಗೆದುಕೊಳ್ಳಲು ಹೇಳಿ, ಹಾಗೆ ರೆಸ್ಟ್ ಮಾಡಲು ತಿಳಿಸಿ ಎಂದು ಡಾಕ್ಟರ್ ತಿಳಿಸಿದಾಗ ಸರಿ ಎಂದು ತಲೆ ಆಡಿಸಿದ ಸ್ವರ ಅವ್ರು ಕೊಟ್ಟ ಚೀಟಿ ಹಿಡಿದು ಮೆಡಿಕಲ್ ಸ್ಟೋರ್ನಲ್ಲಿ ಟ್ಯಾಬ್ಲೆಟ್ಸ್ ತೆಗೆದುಕೊಂಡು ನಂತರ ತನ್ನ ಅಮ್ಮನ ಹತ್ತಿರ ಬಂದಿದ್ದಳು. ಬೆಡ್ಡಿಂದ ಕೆಳಗೆ ಇಳಿದಿದ್ದಾನು ಅವರೇನು ತಮ್ಮ ಆರೋಗ್ಯದ ಕುರಿತು ಚಿಂತಿಸಲಿಲ್ಲ. ನಡೆದು ಕಾಲು ನೋವು ಬಂದಿದೆ ಅಂತ ತಿಳಿದಿದ್ದರು. ಹಾಗಾಗಿ ಅಳುತ್ತಿದ್ದ ಮಗಳಿಗೆ ಸಮಾಧಾನ ಮಾಡಿ ಆಟೋ ಬುಕ್ ಮಾಡಿಕೊಂಡು ಮನೆಗೆ ಬಂದಿದ್ದರು. ಹಣ ಖರ್ಚಾದರೆ ಖರ್ಚಾಗ್ತದೆ ಅಂದೇ ತಮ್ಮ ಆರೋಗ್ಯದ ಕುರಿತು ಕಾಳಜಿ ವಹಿಸಿದ್ದರೆ ಇಂದು ಸ್ವರ ಈ ರೀತಿ ಅನಾಥಳಾಗಿ ಜೀವಿಸ್ತಾ ಇರುವುದು ನಡೆಯುತ್ತಿರಲಿಲ್ಲ. ಎಲ್ಲವೂ ವಿಧಿಲಿಖಿತ. ಅಮ್ಮ, 1-2 ದಿನ ರಜೆ ಮಾಡು, ಹೇಗಿದ್ದರೂ ನಾಳೆ ಭಾನುವಾರ ಅಲ್ವಾ, ನಾನು ಮನೆಯಲ್ಲೇ ಇರ್ತೇನೆ. ನಿನ್ನ ಕಾಲು ನೋವಿಗೆ ಎಣ್ಣೆ ತೀಡಿಕೊಳ್ಳುತ್ತೇನೆ, ಸರಿನಾ ಎಂದು ಸ್ವರ ಹೇಳಿದಾಗ ನಗುತ್ತಾ ತಲೆ ಹಾಡಿಸಿದ ಅನು ಅವರು ಸುಸ್ತಿಗೆ ಮಲಗಿದರು. ನೀನು ಚೇಂಜ್ ಆಗಿದ್ದೀಯ ಸಪ್ತಾ, ಸಮಥಿಂಗ್ ಈಸ್ ರಾಂಗ್. ನೀನು ಮೊದಲಿದ್ದ ಸಪ್ತಾ ಅಲ್ಲ, ಯಾವಾಗಲೂ ಏನೋ ಯೋಚಿಸ್ತಿರ್ತೀಯ. ದಿನ ಈ ಪಬ್ಗೆ 1 ವಾರದಿಂದ ಬರುತ್ತಿದ್ದೇನೆ. ನನ್ನೊಂದಿಗೆ ಡ್ಯಾನ್ಸ್ ಮಾಡುತ್ತಿಲ್ಲ, ಆದರೆ ಸುಮ್ಮನೆ ನಿಂತು ಯಾರನ್ನೋ ನೋಡ್ತಿರ್ತೀಯ. ಏನಾಗಿದೆ ನಿಂಗೆ
ಎಂದು ರೋಹಿತ್ ಸಪ್ತಾ ಕೈಗೆ ಡ್ರಿಂಕ್ಸ್ ಬಾಟಲ್ ಕೊಡುತ್ತಾ ಕೇಳಿದನು. ರೋಹಿತ್, ಸ್ವಲ್ಪ ದಿನ ವೇಟ್ ಮಾಡು, ನಾನೇ ವಿಷಯವನ್ನು ನಿನಗೆ ಹೇಳ್ತೇನೆ. ಈಗ ಸದ್ಯಕ್ಕೆ ನನಗೆ ಡಿಸ್ಟರ್ಬ್ ಮಾಡಬೇಡ, ಹೋಗು, ನೀನೋಗಿ ಎಂಜಾಯ್ ಮಾಡು ಎಂದು ಹೇಳಿದಾಗ ಓಕೆ ಎನ್ನುವಂತೆ ತಲೆ ಹಾಡಿಸಿದ ರೋಹಿತ್ ಬೇರೊಂದು ಹೆಣ್ಣಿನ ಜೊತೆ ಕುಣಿಯುತ್ತಾ ಸಪ್ತಾಳ ಕಣ್ಣಿನಿಂದ ಮರೆಯಾಗುವನು. ಈತ ಕುಣಿದು ಸುಸ್ತಾದ ಅಗಸ್ತ್ಯ ತನ್ನೊಂದಿಗೆ ಡ್ಯಾನ್ಸ್ ಮಾಡುವಂತೆ ಆಫರ್ ನೀಡುತ್ತಿದ್ದ ಹುಡುಗಿಯರ ನಡುವೆ ತಪ್ಪಿಸಿಕೊಂಡು ಬಾರ್ ಕೌಂಟರ್ಗೆ ಬಂದವನು. ವೆಯ್ಟರ್ಗೆ ವೈನ್ ಕೊಡಲು ತಿಳಿಸಿ ಚೇರ್ ಮೇಲೆ ಕುಳಿತುಕೊಂಡವನು. ಎಲ್ಲರನ್ನೂ ಗಮನಿಸುವಂತೆ ನೋಡಿ ತನ್ನ ನುಂಗುವಂತೆ ನೋಡುತ್ತಿದ್ದ ಸಪ್ತಾಳ ನೋಡಿದವನು ವೈನ್ ಕುಡಿದು ಅಲ್ಲಿಂದ ಹೊರಹೋಗಿದ್ದ. ಅಯ್ಯೋ ಛೇ, ಹೊರಟು ಹೋದ. ಇವನನ್ನು ನೋಡ್ತಿದ್ರೆ ಯಾವುದರ ಅರಿವು ಸಹ ಆಗೋದಿಲ್ಲ. ಇವತ್ತೇನಾದರೂ ಆಗಲಿ, 1 ವಾರದಿಂದ ಅವನ ಹಿಂದೆ ನಾಯಿ ಥರ ಅಲಿಯುತ್ತಿದ್ದೇನೆ. ಇವತ್ತು ಪ್ರಪೋಸ್ ಮಾಡೇ ಬಿಡ್ತೇನೆ. ನನ್ನ ಕನಸಿನ ಬಾಯ್ ಫ್ರೆಂಡ್ ರೀತಿ ಇದ್ದಾನೆ ಎಂದು ಹೇಳಿಕೊಂಡ ಸಪ್ತಾ ಪಾರ್ಕಿಂಗ್ ಲಾಟ್ನತ್ತ ಹೋಗುತ್ತಿದ್ದ ಅಗಸ್ತ್ಯನನ್ನು ಹಿಂಬಾಲಿಸಿದಳು. ಓಕೆ ಮಾಮ್, 12 ಗಂಟೆ ಕರೆಕ್ಟಾಗಿ ಅಲ್ಲಿ ಮನೇಲಿರ್ತೀವಿ ಎಂದು ಹೇಳಿ ಕಾಲ್ ಕಟ್ ಮಾಡಿದವ ತನ್ನ ಫೋನ್ಗೆ ಮೆಸೇಜ್ ಬಂದಾಗ ನೋಡಿದವನು ತಾನೇ ನೋಡಿಕೊಳ್ಳುವುದಾಗಿ ಹೇಳಿ ತನ್ನ ಕಾರಿಗೆ ಹೊರಗೆ ನಿಂತವನು. ಸಪ್ತಾಳ ಕಡೆಗೆ ನೋಡಿದರೆ ಬೆಚ್ಚಿದ ಸಪ್ತಾ ಬಂದ ದಾರಿಯಲ್ಲಿ ಹಿಂತಿರುಗಲು ನೋಡಿದಳು. ಹಲೋ ಮಿಸ್ ಸಪ್ತಾ, ನಿಂತ್ಕೊಳ್ಳಿ. 1 ವಾರದಿಂದ ನನ್ನನ್ನು ಹಿಂಬಾಲಿಸುವಷ್ಟು ಧೈರ್ಯವಿದೆ, ಈಗ ನನ್ನನ್ನು ಮಾತನಾಡಿಸಲು ಧೈರ್ಯ ಇಲ್ವಾ ಎಂದು ಗತ್ತಿನಲ್ಲಿ ಕೇಳುವನು. ಅಯ್ಯೋ, ಎಲ್ಲ ತಿಳಿದಿದೆ ಇವನಿಗೆ. ಸಿಕ್ಕಾಕೊಂಡೆ ಇವತ್ತು. ಹೇಗಾದರೂ ಮಾಡಿ ನಾನು ಅವನನ್ನು ಲವ್ ಮಾಡುತ್ತಿರುವ ವಿಷಯಕ್ಕೆ ಹೇಳೋಣ ಎಂದು ಹೇಳಿಕೊಂಡ ಸಪ್ತಾ ಹಿಂತಿರುಗಿದವಳು ಅವನ ಮುಂದೆ ನಿಂತುಕೊಂಡಳು. ಹೇಳಿ, ಏನು ಪ್ರಾಬ್ಲಮ್? 1 ವಾರದಿಂದ ಫಾಲೋ ಮಾಡ್ತಾನೆ ಬರ್ತಾ ಇದ್ದೀರಾ, ಎನಿ ಪ್ರಾಬ್ಲಮ್ ಎಂದು ಹುಬ್ಬು ಹಾರಿಸಿ ಕೇಳಿದರೆ ಅವನನ್ನೇ ನೋಡುತ್ತಾ ಕಳೆದು ಹೋದ ಸಪ್ತಾ ಹುಚ್ಚೆದ್ದು ಕುಣಿಯುತ್ತಿದ್ದ. ತನ್ನ ಹೃದಯಕ್ಕೆ ಮನದಲ್ಲೇ ಬೈದವಳು ಅವನೊಂದಿಗೆ ಮಾತನಾಡಲು ಗಂಟಲು ಸರಿಪಡಿಸಿಕೊಂಡಳು. ಆ್ಯಕ್ಚುಲಿ ಐ ಆಮ್ ಇನ್ ಲವ್ ವಿತ್ ಯು ಅಗಸ್ತ್ಯ. ನಿಮ್ಮನ್ನು ತುಂಬ ಇಷ್ಟಪಡ್ತಾ ಇದ್ದೇನೆ. ನೋಡಿದ ಮೊದಲ ಕ್ಷಣವೇ ನಿಮ್ಮ ಮೇಲೆ ಲವ್ ಆಗಿದೆ. ಪ್ಲೀಸ್ ಇಲ್ಲ ಅಂತ ಹೇಳಬೇಡಿ. 1 ವಾರದಿಂದ ಹುಚ್ಚಿ ಆಗಿದ್ದೇನೆ. ಐ ರಿಯಲಿ ಲವ್ ಯು, ಪ್ಲೀಸ್ ಆಕ್ಸೆಪ್ಟ್ ಮೈ ಲವ್ ಎಂದು ಧೈರ್ಯವಾಗಿ ಹೇಳಿದರೆ ಧೈರ್ಯವಾಗಿ ತನಗೆ ಪ್ರಪೋಸ್ ಮಾಡಿದ ಹೆಣ್ಣನ್ನು ನೋಡಿದ ಅಗಸ್ತ್ಯನ ಮುಖದಲ್ಲಿ ನಗು ಸುಳಿಯಿತು. ಅವ ಏನಾ ಹೇಳುವ ಮೊದಲೇ ಅಲ್ಲಿಗೆ ತೋರಾಡುತ್ತಾ ಬರುವ ವಾಸುಕಿ ಇವರಿಬ್ಬರನ್ನು ನೋಡಿ ಅಲ್ಲೇ ಶಾಕ್ನಲ್ಲಿ ನಿಂತು ಬಿಡ್ತಾನೆ. ವಾಸುಕಿ ಹೋಗಿ ಕಾರ್ ಒಳಗೆ ಕೂತ್ಕೊಂಡು ನಾನು ಡ್ರೈವ್ ಮಾಡ್ತೇನೆ, 5 ಮಿನಿಟ್ಸ್ ಬರ್ತೀನಿ ಎಂದು ಹೇಳಿದ ಅಗಸ್ತ್ಯ ಸ್ವಲ್ಪ ಮುಂದೆ ಬಂದವನು ಸಪ್ತಾಳ ಅತಿ ಸನಿಹದಲ್ಲಿ ನಿಲ್ಲುವನು. ಆ್ಯಕ್ಚುಲಿ ಐ ಲೈಕ್ ಯುವರ್ ಆ್ಯಟಿಟ್ಯೂಡ್. ನನಗೆ ಹುಡುಗಿಯರು ಧೈರ್ಯವಾಗಿ ಮಾತನಾಡಿದರೆ ತುಂಬ ಇಷ್ಟ ಆಗುತ್ತೆ. ಅಂದರೆ ಈ ರೀತಿ ಇಷ್ಟ ಅಲ್ಲ, ಖುಷಿ ಆಗುತ್ತೆ. ನನಗೆ ಈ ರೀತಿಯ ಹೆಣ್ಣು ಮಕ್ಕಳನ್ನು ಕಂಡ್ರೆ ಅಂಥ ಧೈರ್ಯವಂತ ಹುಡುಗಿಯರಲ್ಲಿ ನೀನು ಸ್ಪೆಷಲ್ ಆಗಿ ನಿಲ್ತೀಯ. ಐ ಮೀನ್ ನಾಚಿ ನುಳಿಯುತ್ತಿಲ್ಲ, ಅಳುತ್ತಿಲ್ಲ, ತಲೆ ತಗ್ಗಿಸಿಲ್ಲ, ನನ್ನ ಕಣ್ಣನ್ನು ನೋಡುತ್ತಲೇ ಧೈರ್ಯವಾಗಿ ನನಗೆ ಪ್ರಪೋಸ್ ಮಾಡಿದ್ಯಾ. ಬಟ್ ನನಗಿನ್ನ ಅಂಥ ಫೀಲಿಂಗ್ಸ್ ಯಾವುದೇ ಹುಡುಗಿ ಮೇಲೆ ಬಂದಿಲ್ಲ. ಸೊ ವೇಟಿಂಗ್ ಲಿಸ್ಟ್ನಲ್ಲಿರು ಎಂದು ಹೇಳಿ ಹೋದರೆ ವೇಟಿಂಗ್ ಲಿಸ್ಟ್ ಎನ್ನುವ ಮಾತನ್ನು ಕೇಳಿದ ಸಪ್ತಾ ಖುಷಿಯಲ್ಲಿ ಎಸ್ ಎನ್ನುವಂತೆ ಕೂಗಿದವಳು ಅಗಸ್ತ್ಯ ತನ್ನನ್ನು ಒಪ್ಪಿಕೊಂಡ ಎನ್ನುವಂತೆ ಅಲ್ಲಿಯೇ ಕುಣಿದಾಡಿದಳು. ಆದರೆ ಇದನ್ನೆಲ್ಲ ಮರೆಯಲ್ಲಿ ನಿಂತು ನೋಡಿದ ರೋಹಿತ್ ಡ್ರಿಂಕ್ಸ್ ಬಾಟಲನ್ನು ಗೋಡೆಗೆಸೆದು ತನ್ನ ಕೋಪವನ್ನು ಹೊರಹಾಕಿದವನು ಸಪ್ತಾಳನ್ನು ಬಿಟ್ಟು ಅಲ್ಲಿಂದ ಹೊರಟು ಹೋಗುವನು. ಕತೆ ಮುಂದುವರಿಯುತ್ತದೆ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರೆಲ್ಲ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಆ್ಯಂಡ್ ಶೇರ್ ಮಾಡಿ.